ಮುಂಗಾರು ಆರಂಭಕ್ಕೂ ಮುನ್ನವೇ ಭಾರೀ ಮಳೆ ಅವಾಂತರ. ಭಾರೀ ಮಳೆಗೆ ಕೆರೆಯಂತಾದ ರಸ್ತೆಗಳು, ಸವಾರರು ಹೈರಾಣು. ಬಿರು ಬಿಸಿಲಿನ ನಡುವೆ ರಾಜ್ಯದ ಹಲವೆಡೆ ಮಳೆ ಆಗ್ತಾ ಇದೆ. ಪೂರ್ವ ಮುಂಗಾರು ಮಳೆಯಾಗಿದ್ದು ಹಲವೆಡೆ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಬೇಸಿಗೆಯಿಂದ ತತ್ತರಿಸಿದ್ದ ಜನಕ್ಕೆ ಮಳೆರಾಯ ತಂಪೆರೆದಿದ್ರೆ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿ ಮಾಡ್ತಾ ಇದೆ. ಹೌದು, ನಿನ್ನೆ ಸುರಿದ ಭಾರೀ ಮಳೆಗೆ ತುಮಕೂರು ನಗರದ ಹಲವೆಡೆ ರಸ್ತೆಗಳು ಜಲಾವೃತಗೊಂಡಿದ್ದು ಸವಾರರು ಪರದಾಡುವಂತಾಯಿತು. ನಿನ್ನೆ ಸಂಜೆ ವೇಳೆ ತುಮಕೂರು ನಗರದಲ್ಲಿ ಭಾರೀ ಮಳೆಯಾಗಿದೆ. ಭಾರೀ ಮಳೆಗೆ ನಗರದ ಹಲವೆಡೆ ನಾನಾ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ನಗರದ ಔಟರ್ ರಿಂಗ್ ರೋಡ್ ಬಳಿ ಸರ್ವಿಸ್ ರಸ್ತೆ ಪೂರ್ತಿ ಕೆರೆಯಂತಾಗಿದ್ದು ಬೈಕುಗಳು ಮುಳುಗಡೆಯಾಗಿವೆ. ಇತ್ತ ನಗರದ ಹೊರಪೇಟೆ ಸರ್ಕಲ್ನಲ್ಲಿ ಭಾರೀ ಮಳೆ ಅವಾಂತರವೇ ಸೃಷ್ಟಿಯಾಗಿತ್ತು. ಸಂಪೂರ್ಣ ಜಲಾವೃತಗೊಂಡಿತ್ತು. ಅಲ್ಲದೆ ಚರಂಡಿ ಕಟ್ಟಿಕೊಂಡಿದ್ದು ಮಳೆ ನೀರಿನೊಂದಿಗೆ ಗಲೀಜು ನೀರಿನಿಂದ ರಸ್ತೆ ಕೆರೆಯಂತಾಗಿದ್ದು ಸವಾರರು ಪರದಾಡುವಂತಾಯಿತು. ಮಳೆಗಾಲ ಆರಂಭ ಆಗ್ತಾ ಇದ್ದು ನಗರದ ಚರಂಡಿಗಳನ್ನು ಪಾಲಿಕೆ ಸ್ವಚ್ಛ ಮಾಡಿದ್ರೆ ಈ ರೀತಿಯ ಸಮಸ್ಯೆ ಆಗಲ್ಲ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ತಿಪಟೂರಿನಲ್ಲಿ ಧರೆಗುರುಳಿದ ಮರಗಳು, ಕಾರು ಜಖಂ. ಇತ್ತ ತಿಪಟೂರಿನಲ್ಲಿಯೂ ನಿನ್ನೆ ಸಂಜೆ ಭಾರೀ ಮಳೆಯಾಗಿದ್ದು ನಗರದ ಹಲವೆಡೆ ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ತಿಪಟೂರು ನಗರದಲ್ಲಿ ಸುರಿದ ಬಿರುಗಾಳಿ ಸಹಿತ ಭಾರೀ ಮಳೆಗೆ ನಗರದ ಹಲವೆಡೆ ಮರಗಳು ಧರೆಗುರುಳಿವೆ. ತಿಪಟೂರು ನಗರದ ಗಾಂಧಿನಗರದ ವಿವೇಕಾನಂದ ರಸ್ತೆ ವೃತ್ತದಲ್ಲಿ ಅಂಗನವಾಡಿ ಪಕ್ಕದಲ್ಲಿರುವ ಧರೆಗುಳಿದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅಲ್ಲದೆ ಅದೇ ಬೀದಿಯಲ್ಲಿ ಮತ್ತೊಂದು ಮರ ಕೊಂಬೆ ಬಿದ್ದು ಆಟೋಗೆ ಸ್ವಲ್ಪ ಹಾನಿಯಾಗಿದೆ. ದೊಡ್ಡದೊಂದು ಮರ ಬಿದ್ದಿದೆ. ಇಲ್ಲಿ ಮರ ಬಿದ್ದಿರೋ ಕಾರಣ ಏನು ಅಂತಂದ್ರೆ ಸ್ವಲ್ಪ ಮಳೆ ಬಂದು ಸ್ವಲ್ಪದ್ರಲ್ಲಿ ಅಂಗನವಾಡಿ ಮಕ್ಕಳೆಲ್ಲ ಇದ್ರು. ಅಂಗನವಾಡಿ ಮಕ್ಕಳೆಲ್ಲ ಬಿಟ್ಟಾದ್ಮೇಲೆ ಮರ ಬಿದ್ದಿದೆ. ಈಗ ಸ್ಕೂಲ್ ಮೇಲೆ ಬಿದ್ದಿದೆ ನೋಡಿ, ಕಾಂಪೌಂಡ್ ಮೇಲೆಲ್ಲ ಬಿದ್ದಿದೆ. ಕಾಂಪೌಂಡ್ ಸ್ಕೂಲ್ ಮೇಲೆಲ್ಲ ಬಿದ್ದಿದೆ. ಮಳೆ ಬಂದು ಮರ ಬಿದ್ದಿರೋದ್ರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಈ ರೋಡ್ನಲ್ಲಿ ತುಂಬಾ ಮರಗಳಿರೋದ್ರಿಂದ ಅದು ಅಧಿಕಾರಿಗಳು ಸ್ವಲ್ಪ ನೋಡಿ ಅದನ್ನೆಲ್ಲ ಕಟ್ ಮಾಡಬೇಕು. ಮನೆ ಮೇಲೆಲ್ಲ ಮರ ಬಂದಿರೋದ್ರಿಂದ ಅದನ್ನೆಲ್ಲ ತೆರವುಗೊಳಿಸ್ಬೇಕು. ಹಾಗೆ ನೋಡಿ ಇಲ್ಲಿ ಪಕ್ಕದಲ್ಲೇ ಟಿಸಿ ಇದೆ. ಆ ಟಿಸಿ ಇರೋದ್ರಿಂದ AB ಆಗಿರ್ಬೋದು, ಬೇರೆ ಅಧಿಕಾರಿಗಳು ಯಾರೇ ಆಗಿದ್ರು ಕೂಡ ಅದು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ನೋಡಿ, ಮರ ಬಿದ್ದಿರೋದ್ರಿಂದ ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ಕೊಂಡು ಆ ಮರಗಳನ್ನೆಲ್ಲ ತೆರವುಗೊಳಿಸಿ. ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ, ಸ್ಕೂಲ್ ಮೇಲೆ ಬಿಟ್ಬಿಟ್ರೆ ಮಕ್ಕಳೆಲ್ಲ ಒಳಗಡೆ ಇರ್ತಾರೆ, ತುಂಬಾ ತೊಂದರೆ ಆಗುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಇತ್ತ ತಿಪಟೂರು ನಗರದ ಕೊಬ್ಬರಿ ಮಂಡಿಯಲ್ಲಿ ಬಿರುಗಾಳಿ ಸಹಿತ ಸುರಿದ ಭಾರೀ ಮಳೆಗೆ ಮರವೊಂದು ನೆಲಕ್ಕುರುಳಿದು ಕಾರು ಜಖಂ ಆಗಿದೆ. ಕೇವಲ 10 ದಿನಗಳ ಹಿಂದೆಯಷ್ಟೇ ಕಾರನ್ನು ತೆಗೆದುಕೊಂಡಿದ್ದು ಪಾರ್ಕಿಂಗ್ ಮಾಡಿದ್ದ ಜಾಗದಲ್ಲಿ ಬೃಹತ್ ಮರವೊಂದು ಬಿದ್ದು ಕಾರಿಗೆ ಹಾನಿಯಾಗಿದೆ. ಮುಂಗಾರು ಮಳೆ ಆರಂಭಕ್ಕೂ ಮುನ್ನ ಹಲವು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಇನ್ನು ಮಳೆ ಆರಂಭವಾದ ಮೇಲೆ ಇನ್ನೂ ಅದೆಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡುತ್ತೋ ಗೊತ್ತಿಲ್ಲ. ಹೀಗಾಗಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಮಳೆಯಿಂದಾಗುವ ಅವಾಂತರಗಳ ಬಗ್ಗೆ ಎಚ್ಚರ ವಹಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.